ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಕೊನೆ ಶ್ರಾವಣ ಶುಕ್ರವಾರ. ಶ್ರಾವಣ ಮಾಸ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿ. ಅದರಲ್ಲೂ ಶ್ರಾವಣ ಶುಕ್ರವಾರ ಅಂದ್ರೆ ಹೇಳಲಾರದಷ್ಟು ಇಷ್ಟ. ಇಂಥ ಪವಿತ್ರವಾದ ತಿಂಗಳು ಮತ್ತೆ ಬರಲು 1 ವರ್ಷ ನಾವು ಕಾಯಬೇಕು. ಇವತ್ತು ಮುಗಿಯುವುದರೊಳಗೆ ಎಲ್ಲರೂ ಕೂಡ ತ್ರಿಕರಣ ಶುದ್ಧಿಯಿಂದ ಅಂದ್ರೆ ಮನಸ ವಾಚ ಕರ್ಮಣ ಆ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಬೇಕು. ಅದರ ಜೊತೆ ಈ ಕಥೆಯನ್ನು ಕೇಳುವುದರಿಂದ ಭೋಗ ಭಾಗ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಒಬ್ಬ ಬ್ರಾಹ್ಮಣನಿಗೆ 7 ಜನ ಗಂಡು ಮಕ್ಕಳಿದ್ದರು. ಅವರೆಲ್ಲರಿಗೂ ಮದುವೆಯಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಮನೆಯಲ್ಲಿ ವಾಸವಿರಲು ಮುಂದಾದರು. ಒಂದು ಶ್ರಾವಣ ಶುಕ್ರವಾರದಂದು ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ಆ ಬ್ರಾಹ್ಮಣನ ಮಕ್ಕಳ ಮನೆಯ ಕಡೆ ಪ್ರಯಾಣಿಸಿದಳು. ಮೊದಲನೇ ಸೊಸೆ ಮುಖ ಬಾಯಿ ತೊಳೆಯದೆ ಮಕ್ಕಳಿಗೆ ಊಟ ತಿನ್ನಿಸುತ್ತಾ ಅವಳು ಕೂಡ ಊಟ ತಿನ್ನುತ್ತಿದ್ದಳು. ಎರಡನೇ ಸೊಸೆ ಮನೆ ಮುಂದೆ ಕೊಳಕಾಗಿಟ್ಟುಕೊಂಡು ಸಗಣಿಯನ್ನು ತಟ್ಟಿ ಬೆರಣಿ ಮಾಡುತ್ತಿದ್ದಳು. ಮೂರನೇ ಸೊಸೆ ಹರಿದು ಹೋದ ಬಟ್ಟೆಗಳನ್ನು ಒಲಿಯುತ್ತಾ ಕುಳಿತಿದ್ದಳು. ನಾಲ್ಕನೇ ಸೊಸೆ ಮನೆ ಶುಭ್ರಪಡಿಸದೆ ಭತ್ತ ಕುಟ್ಟುತ್ತಾ ಅಕ್ಕಿ ತಯಾರಿಸುತ್ತಿದ್ದಳು. ಐದನೇ ಸೊಸೆ ದೀಪ ಹಚ್ಚದೆ ತಲೆ ಬಾಚುತ್ತಾ ಬಾಗಿಲಿನ ಬಳಿ ನಿಂತಿದ್ದಳು. ಆರನೇ ಸೊಸೆ ಮನೆ ಬಾಗಿಲು ಶುಭ್ರಪಡಿಸದೆ ಮಕ್ಕಳಿಗೆ ಎಣ್ಣೆ ಹಚ್ಚುತ್ತಾ ಅವಳು ಕೂಡ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುತ್ತಿದ್ದಳು. ಈ ರೀತಿ ಆ ಬ್ರಾಹ್ಮಣನ ಮೊದಲ 6 ಸೊಸೆಗಳ ಮನೆ ಮುಂದೆ ಹೋದ ಮಹಾಲಕ್ಷ್ಮಿ ಅವರ ಮನೆಯೊಳಗೆ ಕಾಲಿಡಲು ಇಷ್ಟಪಡದೆ ಕೊನೆ ಸೊಸೆಯ ಮನೆ ಮುಂದೆ ಬಂದಳು. ಆಕೆಯ ಹೆಸರು ತುಳಸಿ. ಆಕೆ ಅಷ್ಟೊತ್ತಿಗಾಗಲೇ ಮನೆ ಶುಭ್ರಪಡಿಸಿ ಮನೆಯಾಚೆ ಸಗಣಿ ಸಾರಿಸಿ ರಂಗೋಲಿ ಬಿಡಿಸಿ ಸ್ನಾನ ಮಾಡಿಕೊಂಡು ಮೈಗೆಲ್ಲ ಅರಿಶಿಣ ಹಚ್ಚಿಕೊಂಡು ಕುಂಕುಮ ಇಟ್ಟುಕೊಂಡು ಕೂದಲಿಗೆ ಒಂದು ಹೂವ ಮುಡಿದುಕೊಂಡು ದೀಪ ಬೆಳಗಿ ಲಕ್ಷ್ಮೀದೇವಿಗೆ ಪೂಜೆ ಮಾಡಿ ಆಕೆ ಉಟ್ಟಿರುವಂತ ಸೀರೆಯನ್ನು ಗಂಡನಿಗೆ ಕೊಟ್ಟು ಬೆತ್ತಲೆ ಮೈಯಲ್ಲಿ ಬಾಗಿಲಿನ ಹಿಂದೆ ಮರೆಯಾಗಿ ಕುಳಿತಿದ್ದಳು. ಆಕೆಯ ನಿಯಮ ನಿಷ್ಠೆಗಳನ್ನು ಮೆಚ್ಚಿದ ಮಹಾಲಕ್ಷ್ಮಿ ಅವಳ ಮನೆ ಜಗಲಿಯ ಮೇಲೆ ಕುಳಿತುಕೊಂಡು, ತಾಯಿ, ಒಂದು ಸಾರಿ ಹೊರಗಡೆ ಬಾ ಎಂದು ಕರೆದಳು. ಆದರೆ ಆಕೆ ಹೊರಗಡೆ ಬರದೆ, ಅಮ್ಮ, ನಾನು ಹೊರಗಡೆ ಬರಲು ಸಾಧ್ಯವಾಗುವುದಿಲ್ಲ. ಏನು ಹೇಳಬೇಕೋ ಅದನ್ನು ಅಲ್ಲಿಂದಲೇ ಹೇಳಿ ಎಂದು ಕೇಳಿದಳು. ದೊಡ್ಡವರು ಕರೆದಾಗ ಹೊರಗಡೆ ಬರಬೇಕು. ನೀನು ಬರುವುದಿಲ್ಲ ಅನ್ನಲು ಕಾರಣ ಏನು ಎಂದು ಕೇಳಿದಳು ಮಹಾಲಕ್ಷ್ಮಿ. ಅದಕ್ಕೆ ತುಳಸಿ, ಅಮ್ಮ, ನಾವು ತುಂಬಾ ಬಡವರು. ನಮ್ಮ ಹತ್ತಿರ ಇರುವುದು ಒಂದೇ ಬಟ್ಟೆ. ಈಗ ಆ ಬಟ್ಟೆಯನ್ನು ನನ್ನ ಗಂಡ ಉಟ್ಟುಕೊಂಡು ಕೆಲಸ ಮಾಡಲು ಹೋಗಿದ್ದಾರೆ. ಅವರು ಬಂದ ನಂತರ ಆ ಬಟ್ಟೆಯನ್ನು ಒಗೆದು ಒಣಗಾಕಿ ಅದರ ನಂತರ ನಾನು ಉಟ್ಟುಕೊಳ್ಳುತ್ತೇನೆ. ಈಗ ಸದ್ಯಕ್ಕೆ ನಾನು ಬೆತ್ತಲಾಗಿದ್ದೇನೆ. ಹಾಗಾಗಿ ಹೊರಗೆ ಬರಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದಳು. ಸರಿ, ಹಾಗಾದರೆ ನನಗೆ ತುಂಬಾ ಹಸಿವಾಗುತ್ತಿದೆ. ಒಂದು ಹಿಡಿ ಅನ್ನ ಬೇಯಿಸಿಕೊಡು ಎಂದಳು ಮಹಾಲಕ್ಷ್ಮಿ. ಅಮ್ಮ, ನನ್ನ ಗಂಡ ದುಡಿದು ತಂದರೆ ನಾವು ಊಟ ಮಾಡುತ್ತೇವೆ, ಇಲ್ಲದಿದ್ದರೆ ಉಪವಾಸ ಇರುತ್ತೇವೆ. ಸದ್ಯಕ್ಕೆ ಮನೆಯಲ್ಲಿ ಏನೂ ಇಲ್ಲ. ಸಂಜೆ ನನ್ನ ಗಂಡ ಏನಾದರೂ ತಂದರೆ ನಾವಿಬ್ಬರು ಉಪವಾಸ ಇದ್ದು ಅದನ್ನು ನಿಮಗೆ ಬಡಿಸುತ್ತೇನೆ. ದಯವಿಟ್ಟು ಸಂಜೆಯವರೆಗೂ ಕಾದಿರಿ ಎಂದಳು ತುಳಸಿ. ಆಗ ಮಹಾಲಕ್ಷ್ಮಿ ಒಂದು ಸೀರೆಯನ್ನು ಆಕೆಗೆ ಕೊಟ್ಟು, ನೋಡಮ್ಮ, ನಾನು ನಿನ್ನ ಮನೆಗೆ ಬಂದಂತ ಅತಿಥಿ. ನನ್ನ ಹೆಸರು ಶ್ರಾವಣ ಲಕ್ಷ್ಮಿ. ನಿನ್ನ ಮನೆಗೆ ಅತಿಥಿ ಬಂದಿರುವುದಾಗಿ ಹೇಳಿ ನನಗೆ ತಿನ್ನಲು ಬೇಕಾದ ಪದಾರ್ಥಗಳನ್ನು ನಿನ್ನ ಅಕ್ಕಪಕ್ಕದ ಮನೆಯವರ ಹತ್ತಿರ ಕೇಳಿ ತೆಗೆದುಕೊಂಡು ಬಾ. ಹಾಗೆ ನಾನು ತುಪ್ಪದಿಂದ ಮಾಡಿದ ಅಡುಗೆ ಮಾತ್ರವೇ ತಿನ್ನುತ್ತೇನೆ. ಮನೆಗೆ ಬಂದ ಅತಿಥಿಯನ್ನು ತಾಂಬೂಲ ಕೊಡದೆ ಬರಿಗೈಯಲ್ಲಿ ಕಳಿಸಬಾರದು ಎಂಬುದು ನೆನಪಿದೆ ತಾನೇ ಎಂದು ಹೇಳಿದರು. ಅಮ್ಮ, ನಮಗೆ ಯಾರೂ ಕೂಡ ಸಾಲ ಕೊಡುವುದಿಲ್ಲ. ಯಾಕಂದರೆ ನಾವು ಬಡವರು. ನಮಗೆ ಸಾಲ ತೀರಿಸುವ ಯೋಗ್ಯತೆ ಇಲ್ಲ ಎಂದು ಜನರಿಗೆ ಗೊತ್ತು ಅಂದಳು ತುಳಸಿ. ನೀನೇನು ಚಿಂತಿಸಬೇಡ. ಈಗ ಹೋಗಿ ನನ್ನ ಮನೆಗೆ ಅತಿಥಿ ಬಂದಿದ್ದಾರೆ ಎಂದು ಹೇಳು. ನಿನಗೆ ಎಲ್ಲವೂ ಸಿಗುತ್ತದೆ ಅಂದರು ಮಹಾಲಕ್ಷ್ಮಿ. ಅದೇ ರೀತಿ ತುಳಸಿ ಲಕ್ಷ್ಮಿ ಕೊಟ್ಟ ಸೀರೆಯನ್ನು ಉಟ್ಟುಕೊಂಡು
ಒಬ್ಬ ವ್ಯಾಪಾರಿಯ ಮನೆಗೆ ಹೋಗಿ, ಅಣ್ಣ, ನನ್ನ ಮನೆಗೆ ಅತಿಥಿ ಬಂದಿದ್ದಾರೆ. ಆಕೆಗೆ ಅಡುಗೆ ಮಾಡಲು ನನ್ನ ಬಳಿ ಏನೂ ಇಲ್ಲ. ದಯವಿಟ್ಟು ಅಡುಗೆಗೆ ಬೇಕಾದ ಪದಾರ್ಥಗಳನ್ನು ಕೊಡಿ ಎಂದು ಕೇಳಿದಳು. ಆತ ಅಡುಗೆಗೆ ಬೇಕಾದ ಎಲ್ಲಾ ಪದಾರ್ಥಗಳನ್ನು ಅವಳಿಗೆ ಕೊಟ್ಟ. ಅದರ ನಂತರ ತುಳಸಿ ಕುಂಬಾರನ ಹತ್ತಿರ ಹೋಗಿ, ಅಣ್ಣ, ನನ್ನ ಮನೆಗೆ ಅತಿಥಿ ಬಂದಿದ್ದಾರೆ. ಆಕೆಗೆ ಅಡುಗೆ ಮಾಡಿ ಬಡಿಸಲು ನನಗೆ ಕೆಲವು ಪಾತ್ರೆಗಳು ಬೇಕು. ಹಾಗಾಗಿ ಕೆಲವು ಮಡಿಕೆಗಳನ್ನು ಕೊಡು ಎಂದು ಕೇಳಿದಳು. ಆತ ಅಡುಗೆಗೆ ಬೇಕಾದ ಎಲ್ಲಾ ಪಾತ್ರೆಗಳನ್ನು ಕೊಟ್ಟ. ಆಕೆ ತುಪ್ಪದಿಂದ ಮಾಡಿದ ಅಡುಗೆ ಮಾತ್ರವೇ ತಿನ್ನುತ್ತಾರಂತೆ. ಹಾಗಾಗಿ ತುಪ್ಪವನ್ನು ಸ್ವಲ್ಪ ನನಗೆ ಕೊಡಿ ಎಂದು ಕೇಳಿದಳು. ಆತ ತುಪ್ಪವನ್ನು ತುಳಸಿಗೆ ಕೊಟ್ಟು ಕಳಿಸಿದ. ಅದರ ನಂತರ ತುಳಸಿ ಬಟ್ಟೆ ನೇಯುವವರ ಹತ್ತಿರ ಹೋಗಿ, ಅಣ್ಣ, ನನ್ನ ಮನೆಗೆ ಅತಿಥಿ ಬಂದಿದ್ದಾರೆ. ಆಕೆಗೆ ವಸ್ತ್ರ ಸಮರ್ಪಿಸಲು ನನ್ನ ಬಳಿ ಬಟ್ಟೆ ಇಲ್ಲ. ಹಾಗಾಗಿ ಒಂದು ಸೀರೆ, ಒಂದು ರವಿಕೆ ಕೊಡಿ ಎಂದು ಕೇಳಿದಳು. ಆತ ಒಂದು ಸೀರೆ, ರವಿಕೆ ಕೊಟ್ಟು ಕಳಿಸಿದ. ಅದೇ ರೀತಿ ತುಳಸಿ ಹಣ್ಣು ಮಾರುವವರ ಹತ್ತಿರ ಹೋಗಿ, ಅಣ್ಣ, ನನ್ನ ಮನೆಗೆ ಅತಿಥಿ ಬಂದಿದ್ದಾರೆ. ಅವರಿಗೆ ತಾಂಬೂಲ ಕೊಡಲು ನನ್ನ ಬಳಿ ಏನೂ ಇಲ್ಲ. ದಯವಿಟ್ಟು ಎಲೆ, ಅಡಿಕೆ, ಹಣ್ಣು, ಹೂವು ಕೊಡಿ ಎಂದು ಕೇಳಿದಳು. ಆತ ಅವೆಲ್ಲವನ್ನೂ ಕೊಟ್ಟು ಕಳಿಸಿದ. ಅದರ ನಂತರ ಸ್ವಲ್ಪ ಕಟ್ಟಿಗೆ ಕೂಡ ಶೇಖರಿಸಿಕೊಂಡಳು. ಇನ್ನು ಆ ರೀತಿ ಶೇಖರಿಸಿ ತಂದ ಪದಾರ್ಥಗಳಿಂದ ಭರ್ಜರಿಯಾದ ಊಟ ತಯಾರಿಸಿ ಮಹಾಲಕ್ಷ್ಮಿಗೆ ಬಡಿಸಿದಳು ತುಳಸಿ. ಇಷ್ಟರಲ್ಲಿ ಅವಳ ಗಂಡ ಸಂತೋಷವಾಗಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ. ಅವನಿಗೆ ಆ ದಿನ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಿಕ್ಷೆ ದೊರಕಿತ್ತು. ಮನೆಗೆ ಬಂದ ಗಂಡನಿಗೆ ನಗುಮುಖದಿಂದ ಊಟ ಬಡಿಸಿ ಗಾಳಿ ಬೀಸುತ್ತಾ ಕುಳಿತುಕೊಂಡಳು ತುಳಸಿ. ಇಷ್ಟೊಂದು ಪದಾರ್ಥಗಳು ಎಲ್ಲಿಂದ ಬಂತು ಎಂದು ಗಂಡ ಕೇಳಿದಾಗ ನಡೆದ ಎಲ್ಲಾ ವಿಷಯವನ್ನು ಅವನಿಗೆ ವಿವರಿಸಿದಳು. ಇಷ್ಟರಲ್ಲಿ ಮಹಾಲಕ್ಷ್ಮಿ ತಾನಿನ್ನು ಹೋಗುವುದಾಗಿ ಹೇಳಿದಳು. ಆದರೆ ತುಳಸಿ, ಅಮ್ಮ, ರಾತ್ರಿ ಊಟ ಮುಗಿಸಿಕೊಂಡು ಹೋಗು. ಇವತ್ತು ನೀನು ನನ್ನ ಮನೆಗೆ ಬಂದ ಅದೃಷ್ಟದಿಂದ ನನ್ನ ಗಂಡನಿಗೆ ತುಂಬಾ ಹೆಚ್ಚು ಭಿಕ್ಷೆ ಸಿಕ್ಕಿದೆ ಎಂದು ಹೇಳಿದಳು. ಸರಿ ಎಂದು ಲಕ್ಷ್ಮೀದೇವಿ ಊಟ ಮುಗಿಸಿಕೊಂಡು ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿದರು. ಅದಕ್ಕೆ ತುಳಸಿ, ಅಮ್ಮ, ನಿನಗೆ ವಯಸ್ಸಾಗಿದೆ. ಇಷ್ಟೊಂದು ಕತ್ತಲಲ್ಲಿ ಎಲ್ಲಿಗೆ ತಾನೇ ಹೋಗುತ್ತೀಯ? ಈ ರಾತ್ರಿ ಇಲ್ಲೇ ಕಳೆದು ನಾಳೆ ಸೂರ್ಯೋದಯದ ನಂತರ ಹೋಗು ಎಂದು ಹೇಳಿದಳು. ಅದೇ ರೀತಿ ಲಕ್ಷ್ಮೀದೇವಿ ಆ ರಾತ್ರಿ ತುಳಸಿ ಮನೆಯಲ್ಲಿ ನಿದ್ರಿಸಲು ಒಪ್ಪಿಕೊಂಡರು. ಮಧ್ಯರಾತ್ರಿಯಲ್ಲಿ ಎದ್ದು, ನನಗೆ ತುಂಬಾ ಹೊಟ್ಟೆ ನೋವಾಗುತ್ತಿದೆ, ನಾನು ಬಯಲಿಗೆ ಹೋಗಿ ಬರುತ್ತೇನೆ ಎಂದಳು ಮಹಾಲಕ್ಷ್ಮಿ. ಅದಕ್ಕೆ ತುಳಸಿ, ನೋಡಮ್ಮ, ರಾತ್ರಿಯಲ್ಲಿ ಹೊರಗೆ ಹೋಗುವುದು ಒಳ್ಳೆಯದಲ್ಲ. ನೀನು ನನ್ನ ಮನೆಯಲ್ಲೇ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೋ. ಬೆಳಗ್ಗೆ ನಾನು ಶುಭ್ರಪಡಿಸುತ್ತೇನೆ ಎಂದು ಹೇಳಿದಳು. ಅದೇ ರೀತಿ ಮಹಾಲಕ್ಷ್ಮಿ ತುಳಸಿ ಮನೆಯ 4 ಮೂಲೆಗಳಲ್ಲೂ ಕುಳಿತುಕೊಂಡಳು. ಬೆಳಗ್ಗೆ ಸೂರ್ಯೋದಯ ಆಗುವುದರೊಳಗೆ ಲಕ್ಷ್ಮೀದೇವಿ ಮಾಯವಾದಳು. ಬೆಳಗ್ಗೆ ಎಂದಿನಂತೆ ತುಳಸಿ ಎದ್ದು ಮನೆ ಶುಭ್ರಪಡಿಸಲು ಮುಂದಾದಳು. ಆದರೆ ಅವಳ ಮನೆಯ 4 ಮೂಲೆಗಳಲ್ಲಿ ಲಕ್ಷ್ಮೀದೇವಿ ಮಲವಿಸರ್ಜನೆ ಮಾಡಿದ ಜಾಗದಲ್ಲಿ ರಾಶಿ ರಾಶಿಗಳಷ್ಟು ಚಿನ್ನದ ನಾಣ್ಯಗಳು ಬಿದ್ದಿದ್ದವು. ಅದನ್ನು ನೋಡಿ ಆಶ್ಚರ್ಯಚಕಿತಳಾದ ತುಳಸಿ ಅವಳ ಗಂಡನಿಗೆ ವಿಷಯ ತಿಳಿಸಿದಳು. ಆಗ ಅವಳ ಗಂಡ, ಹಾಗಾದರೆ ನಮ್ಮ ಮನೆಗೆ ಬಂದಿದ್ದ ವೃದ್ಧ ನಾರಿ ಬೇರೆ ಯಾರೂ ಅಲ್ಲ, ಆ ಶ್ರೀ ಮಹಾಲಕ್ಷ್ಮಿನೇ ಎಂದು ಹೆಂಡತಿಗೆ ಹೇಳಿದ. ಆಗ ದಂಪತಿಗಳಿಬ್ಬರು ಮಹಾಲಕ್ಷ್ಮಿಗೆ ಕೃತಜ್ಞತೆ ಹೇಳಿ ಆ ಚಿನ್ನದ ನಾಣ್ಯಗಳಿಂದ ಸಂತೋಷವಾಗಿ, ಆಡಂಬರವಾಗಿ, ಬಡವರಿಗೆ ದಾನ ಧರ್ಮಗಳನ್ನ ಮಾಡುತ್ತಾ, ಲಕ್ಷ್ಮೀ ಪೂಜೆ ಮಾಡುತ್ತಾ ಧರ್ಮಬದ್ಧವಾಗಿ ಬದುಕಲು ಮುಂದಾದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.